ಈಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಭೀಮಾ ಗೋಲ್ಡ್ಗೆ ಹೋಗ್ತಾ ಇದ್ದೀವಿ. ಏನು ಪರ್ಚೇಸ್ ಮಾಡೋಕ್ಕೆ ಅಂತ ಹೇಳ್ತೀನಿ ಬಂದು ನೋಡಿ. ಇವಾಗ ನಾನು, ನಮ್ಮ ಅಕ್ಕ, ನನ್ನ ಮಗ, ನಮ್ಮ ಮನೆಯವರು ಎಲ್ಲ ಭೀಮಾ ಗೋಲ್ಡ್ಗೆ ಬಂದಿದ್ದೀವಿ. ನೋಡಿ, ಇದೆ ಭೀಮಾ ಜ್ಯುವೆಲ್ಸ್. ನೋಡಿ, ಇವಾಗ ನಾವು ಭೀಮಾ ಜ್ಯುವೆಲ್ಸಿಂದ ಫೋರಮ್ ಮಾಲ್ಗೆ ಬಂದ್ವಿ. ನೋಡಿ, ಒಳಗಡೆ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ನಾವೆಲ್ಲ ಎಸ್ಕಲೇಟ್ರಲ್ಲಿ ಮೇಲಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಇನ್ಸಿಡೆಂಟ್ ನೆನಪು ಬಂತು ನಮಗೆ. ಏನಪ್ಪ ಅಂತಂದರೆ, ನಮ್ಮ ಅಮ್ಮನ್ನ ಕರ್ಕೊಂಬಂದಾಗ ತುಂಬ ಭಯ ಪಟ್ಕೊಂಡಿದ್ರು ಈ ಎಸ್ಕಲೇಟ್ರಲ್ಲಿ ಅಂತ ಹೇಳ್ಕೊಂಡು ನೆನೆಸ್ಕೊಂಡು ನಕ್ಕೊಂಡು ಹೋಗ್ತಾ ಇದ್ವಿ. ನಾವು ಎಲ್ಲಿಗೆ ಬಂದ್ವಿ ಅಂತಂದರೆ, ಅಲ್ಲಿ ನೋಡಿ ಸ್ವಲ್ಪ ಚೀಪಾಗಿ ಸಿಗೋ ಅಂಥದ್ದು ಅಂತಂದರೆ ಮ್ಯಾಕ್ಸ್ ಇದು, ಅಲ್ಲಿಗೆ ಹೋಗೋಣ ಅಂತಿದ್ವಿ. ಇಲ್ಲಿ ಗೋಡೆ ಮೇಲೆ ಒಂದು ಬ್ಯೂಟಿಫುಲ್ ಟ್ರೀ ಇತ್ತು, ಅದನ್ನು ಇದು ಮಾಡಿಕೊಂಡು ಮ್ಯಾಕ್ಸಿಗೆ ಬಂದ್ವಿ. ಅಲ್ಲಿ ನನ್ನ ಮಗನಿಗೆ ಟೀ ಶರ್ಟು ಮತ್ತು ಪ್ಯಾಂಟ್ ತೊಗೊಂಡು ವಾಪಸ್ಸು ಇಲ್ಲಿಗೆ ಫಾರಮ್ ಮಾಲಿಂದ ಹೋಟೆಲ್ಗೆ ಹೋಗೋಣ ಅಂತ ಅಲ್ಲಿಗೆ ಬಂದ್ವಿ. ಇವಾಗ ನಾವು ಮತ್ತೆ ಕಾರ್ ಪಾರ್ಕಿಂಗಿಗೆ ಬಂದು ಅಲ್ಲಿ ಪಾರ್ಕಿಂಗಿಂದ ಕಾರ್ ತಗೊಂಡು ಹೊಟ್ಟೆ ಹಸಿತಾ ಇತ್ತು ಅಂತ ಅಂದ್ಬಿಟ್ಟು ಅಲ್ಲೇ ಹತ್ತಿರ ಇರ್ತಕ್ಕಂಥ ದಕ್ಷಿಣ ಪಾಕ ಅನ್ನೋ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ನೋಡಿ, ನಾನು ನಮ್ಮ ಅಕ್ಕ ಇಬ್ಬರು ಒಂದು ಫೋಟೋ ತೊಗೊಂಡ್ವಿ. ಇವಾಗ ನೋಡಿ, ಇದೇ ಅದು ದಕ್ಷಿಣ ಪಾಕ ಸಸ್ಯಾಹಾರಿ ಹೋಟೆಲು. ಇಲ್ಲಿಗೆ ಬಂದು ಹೋಟೆಲಲ್ಲಿ ನಾವು ಸೌತ್ ಇಂಡಿಯನ್ ಮೀಲ್ಸ್ ಹೇಳ್ಬಿಟ್ಟು ಊಟಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ವಾಟರ್ ಬಾಟ್ಲು ಒಂದು ತಗೊಳ್ಳಿ. ನಾವು ಊಟಿಗೆ ಹೋಗಿದಾಗ ದೊಡ್ಡ ಕ್ಯಾಬ್ ನೋಡಿ, ಸೌತ್ ಇಂಡಿಯನ್ ಮೀಲ್ಸು ಹೇಗಿದೆ ಟೇಸ್ಟ್ ಮಾಡಿ ಹೇಳಿ, ಫೀಡ್ಬ್ಯಾಕ್ ಕೊಡಿ. ಅನ್ನಕ್ಕೋಸ್ಕರ ವೆಯ್ಟಿಂಗು. ಅನ್ನ ಬೆಂದಿಲ್ಲ ಇನ್ನೂ. ಪೂರಿ ತಿನ್ನಿಸ್ಬಿಟ್ಟು ಮೂರು ಕೂರ್ಸೋರ. ನೋಡೋಣ. ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಊಟ ಕೊಡಿ ಅಂದರೆ ಬರೀ ಪೂರಿ ಕೊಡ್ಬಿಟ್ಟು ಕೂರ್ಸಿರೋ. ಮಸಾಲ ಪಾಪಡು ಎಂಡರ್ಸಿಗೆ ಬಂದಿದೆ. ಈಗ ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತಾರೆ ನಮ್ಮ ಮನೆಯವರು. ಹೆಂಗಿದೆ ನೋಡಿ, ಸ್ಟಾರ್ಟಿಂಗ್ ನೋಡೋಕ್ಕೆ ಮಾತ್ರ ಚೆನ್ನಾಗಿದೆ. ಹೊಗೆ ವಾಸನೆ. ಏನು ವೆಜ್ ಕರಿ, ಹೊಗೆ ವಾಸನೆ ನೋಡಿ. ಚುಚ್ಚು ಚುಚ್ಚು ಸಂದೇಶ.